ಕನ್ನಡದ ಕಂಪು 2025 ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಒಟ್ಟು 70 ಮಂದಿಗೆ ಪ್ರಶಸ್ತಿಯನ್ನ ಇವತ್ತು ವಿತರಣೆ ಮಾಡಲಾಗ್ತಾ ಇದೆ. 12 ಮಂದಿ ಮಹಿಳೆಯರಿಗೆ ಈ ಬಾರಿ ಪ್ರಶಸ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ನಗದು ಬಹುಮಾನ ಕೂಡ ನೀಡಲಾಗ್ತಾ ಇದೆಯಂತೆ. ಪ್ರಶಸ್ತಿಯು 25 ಗ್ರಾಂ ಚಿನ್ನದ ಪದಕ ಹಾಗೆ 5 ಲಕ್ಷ ರೂಪಾಯಿ ನಗದನ್ನ ಒಳಗೊಂಡಿರುವಂತದ್ದು. ನಮಸ್ಕಾರ, ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡದ ಕಂಪು 2025 ನಾಡಿನಾದ್ಯಂತ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಮನೆ ಮನೆಯಲ್ಲೂ ಕೂಡ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಧಿಕೃತ ಪಟ್ಟಿ ಕೂಡ ಕರ್ನಾಟಕ ಸರ್ಕಾರದಿಂದ ಪ್ರಕಟ ಆಗಿರುವಂತದ್ದು. ಮೊದಲ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಜಿಯನ್ನ ಕರೆಯದೆ ಒಟ್ಟು 70 ಮಂದಿಗೆ ಪ್ರಶಸ್ತಿಯನ್ನ ಇವತ್ತು ವಿತರಣೆ ಮಾಡಲಾಗ್ತಾ ಇದೆ. ಪ್ರಶಸ್ತಿ ನೀಡಿಕೆಯಲ್ಲಿ ಜಿಲ್ಲಾವಾರು ಸಾಮಾಜಿಕ ಪರಿಪಾಲನೆ ಅಡಿಯಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಈಗಾಗಲೇ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರು ಕರ್ನಾಟಕ ರಾಜ್ಯೋತ್ಸವ 2025ನೇ ಸಾಲಿನ ಪ್ರಶಸ್ತಿ ಕೂಡ ಪ್ರಕಟ ಮಾಡಿತ್ತು. ಪ್ರಕಾಶ್ ರಾಜ್ ಸೇರಿದಂತೆ 70 ಮಂದಿಗೆ ಗೌರವ. ಹಾಗಾದ್ರೆ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ನೋಡೋಣ. ನವೆಂಬರ್ 1 ಕನ್ನಡಿಗರ ಪಾಲಿಗೆ ಅತ್ಯಂತ ಸಂಭ್ರಮದ ದಿನ. ಯಾಕಂದ್ರೆ ಇವತ್ತು ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವದ ಸುದಿನ. ಪ್ರತಿ ವರ್ಷವೂ ಕೂಡ ನವೆಂಬರ್ 1ರಂದು ಈ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಈ ಬಾರಿಯ ರಾಜ್ಯೋತ್ಸವ ಆಚರಣೆಗೂ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದ್ದು, ನವೆಂಬರ್ 1ರಂದೇ ಯಾಕೆ ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡಲಾಗುತ್ತೆ ಅಂತ ತುಂಬಾ ಜನ ಗೊತ್ತಿಲ್ಲ. ಈ ವಿಶೇಷ ದಿನದ ಇತಿಹಾಸ ಮತ್ತು ಮಹತ್ವದ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಹೋಗೋಣ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡದ ಕಂಪನ್ನ ಪಸರಿಸುವ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವಕ್ಕೆ ಈಗಾಗಲೇ ಎಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಪ್ರತಿ ವರ್ಷ ನವೆಂಬರ್ 1ರಂದು ನಾಡಿನ ಮೂಲೆ ಮೂಲೆಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತೀವಿ. ಈ ದಿನ ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ, ಭಾಷೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ಅಷ್ಟಕ್ಕೂ ನವೆಂಬರ್ 1ರಂದೇ ಯಾಕೆ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗುತ್ತೆ? ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತೆ ಈ ವಿಶೇಷ ದಿನದ ಇತಿಹಾಸ ಹಾಗೆ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ರಾಜ್ಯೋತ್ಸವದ ಇತಿಹಾಸ ನೋಡಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಭಾಷೆಗಳ ಆಧಾರದ ಮೇಲೆ ಭಾರತದ ವಿವಿಧ ಪ್ರಾಂತ್ಯಗಳು ರಾಜ್ಯಗಳಾಗಿ ರೂಪುಗೊಳ್ಳುತ್ತೆ. ಅದೇ ರೀತಿ ಮೈಸೂರು ಸಂಸ್ಥಾನ 1956 ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ನಿರ್ಮಾಣ ಆಗುತ್ತೆ. ದಕ್ಷಿಣ ಭಾರತ ಕನ್ನಡ ಭಾಷೆ ಮಾತನಾಡುವ ಎಲ್ಲಾ ಪ್ರದೇಶಗಳನ್ನ ವಿಲೀನಗೊಳಿಸಿ ಮೈಸೂರು ರಾಜ್ಯವಾಗಿ ಇಂದಿನ ಕರ್ನಾಟಕ ಏನಿದೆಯಲ್ಲ ಘೋಷಣೆ ಮಾಡ್ತಾರೆ. ಕನ್ನಡಿಗರ ರಾಜ್ಯ ಉದಯವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವದ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಇನ್ನು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬಂದಿದ್ದು ಯಾವಾಗ ಅಂತಲೂ ಕೂಡ ನಾವು ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಮುಖ್ಯವಾಗಿ ಇದು ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ. ನೋಡಿ, ಕರ್ನಾಟಕ ಮೊದಲು ಮೈಸೂರು ಪ್ರಾಂತ್ಯ ಆಗಿರುತ್ತಂತೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದರೆ 1947 ಆಗಸ್ಟ್ 15 ಏನು ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಸಿಕ್ಕ ನಂತರ 1950ರಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಯ ಆಧಾರದ ಮೇಲೆ ವಿವಿಧ ರಾಜ್ಯಗಳಾಗಿ ರೂಪುಗೊಳ್ಳುತ್ತೆ. ಅದೇ ರೀತಿ ಅಂದಿನ ಮೈಸೂರು ಮಹಾರಾಜರಾಗಿದ್ದಂತಹ ಒಡೆಯರ್ ಅವರು ತಮ್ಮ ರಾಜ್ಯವನ್ನ ಭಾರತ ದೇಶದೊಂದಿಗೆ ವಿಲೀನ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ. ಹಾಗೆ 1956ರ ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಜನರು ಇರುವಂತಹ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯ ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಹರಡಿದ್ದಂಥ ಕನ್ನಡ ಭಾಷಿಗರ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವು 1956ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ಕರ್ನಾಟಕ ಹುಟ್ಟಿಗೆ ಕನ್ನಡದ ಕುಲ ಪುರೋಹಿತರಾದ ಆಲೂರು ವೆಂಕಟರಾವ್ ಅವರು ಮೊದಲಿಗೆ ಕರ್ನಾಟಕ ಏಕೀಕರಣ ಚಳುವಳಿಯನ್ನ ಸ್ವತಂತ್ರ ಪೂರ್ವವೇ ಅಂದ್ರೆ 1905ರಲ್ಲಿ ಆರಂಭ ಮಾಡ್ತಾರೆ. ನಂತರ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ ರಾಜ್ಯ ಉದಯ ಆಗುತ್ತೆ. ಅದಾದ ನಂತರ ನೋಡಿ, ನವೆಂಬರ್ 1 1973ರಲ್ಲಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಡಲಾಗುತ್ತೆ. ಹೌದು,
ಮೈಸೂರು ರಾಜ್ಯ ಬದಲಾಗಿ ಬೇರೆ ಹೆಸರನ್ನ ರಾಜ್ಯಕ್ಕೆ ಇಡಬೇಕು ಅಂತ ಇದ್ದ ಉತ್ತರ ಕರ್ನಾಟಕದ ಜನರ ತರ್ಕ ಮಾನ್ಯತೆಗೆ ನವೆಂಬರ್ 1, 1973ರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡ್ತಾರೆ. ಆಲೂರು ವೆಂಕಟರಾಯರು ಬರೆದಂತಹ ಕರ್ನಾಟಕದ ಗತ ವೈಭವ ಪುಸ್ತಕದ ಆಧಾರದಲ್ಲಿ ಕರ್ನಾಟಕ ಪದವನ್ನ ಆಯ್ಕೆ ಮಾಡಲಾಗುತ್ತೆ. ಇದರ ಮಾನ್ಯತೆ ಆಲೂರು ವೆಂಕಟರಾವ್ ಜೊತೆಗೆ ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದಂತಹ ಸಾಹಿತಿಗಳಾದಂತಹ ಕೆ. ಶಿವರಾಮ್ ಕಾರಂತ್, ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಎನ್ ಕೃಷ್ಣರಾವ್ ಮತ್ತು ಬಿಎನ್ ಶ್ರೀಕಂಠಯ್ಯ ಅವರಿಗೂ ಕೂಡ ಸಲ್ಲುತ್ತೆ. ಹಾಗಾಗಿ ಈಗ ಇದೆಲ್ಲವನ್ನ ನೆನಪಿಸಿಕೊಳ್ತಾ ಈ ಬಾರಿ ಅಂದ್ರೆ 2025ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಬರೋಬ್ಬರಿ 70 ಮಂದಿಯನ್ನ ಆಯ್ಕೆ ಮಾಡಿದ್ದಾರೆ. ಇದು ಒಂಥರ ಸಂತಸದ ವಿಷಯ. ಯಾಕಂತಂದ್ರೆ ಮೊದಲ ಬಾರಿಗೆ ಅರ್ಜಿಯನ್ನ ಆಹ್ವಾನ ಮಾಡದೆ ಈ ಆಯ್ಕೆ ನಡೆದಿದೆ. ಎಲ್ಲಾ ವರ್ಷದಲ್ಲೂ ಕೂಡ ಅಂದ್ರೆ ಹೋದ ಬಾರಿ ಅರ್ಜಿಯನ್ನ ಸಲ್ಲಿಸಿ ಇವರನ್ನ ತಗೋಬೇಕೋ ಬೇಡವೋ ಅಥವಾ ಇವರಿಗೆ ಪ್ರಶಸ್ತಿಯನ್ನ ಕೊಡಬೇಕೋ ಬೇಡವೋ ಅನ್ನುವಂಥ ಅಹವಾಲುಗಳನ್ನ ಸ್ವೀಕಾರ ಮಾಡಿದ ನಂತರ ಏನು ಪ್ರಶಸ್ತಿಯನ್ನ ಪುರಸ್ಕಾರ ಮಾಡಲಾಗ್ತಿತ್ತು. ಆದ್ರೆ ಈಗ ಯಾರ ಅನುಮತಿಯನ್ನ ತೆಗೆದುಕೊಳ್ಳದೆ ನೇರವಾಗಿ 70 ಜನರಿಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗ್ತಾ ಇದೆ. ಜಿಲ್ಲಾವಾರು ಸಾಮಾಜಿಕ ಪರಿಪಾಲನೆ ಹಾಗೆ ಆಯ್ಕೆ ಸಮಿತಿ ಶಿಫಾರಸುಗಳ ಆಧಾರದ ಮೇಲೇನೆ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಈ ಬಾರಿ 12 ಮಹಿಳೆಯರು ಹಾಗೆ ಸಮಗಾರ ಹರಳಯ್ಯ ಅಂದ್ರೆ ನೋಡಿ, ಸಮಗಾರ ಹರಳಯ್ಯ ಸಮುದಾಯದ 2 ಪ್ರತಿಭೆಗಳು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2025ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಅಧಿಕೃತ ಪಟ್ಟಿ ಎಲ್ರಿಗೂ ಕೂಡ ಒಂದು ಕಡೆ ಖುಷಿಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ 70 ಮಂದಿಯನ್ನ ಆಯ್ಕೆ ಮಾಡಲಾಗಿದ್ದು ನಟ ಪ್ರಕಾಶ್ ರಾಜ್ ಸೇರಿದಂತೆ ವಿವಿಧ ವಲಯಗಳ ಅರ್ಹರಿಗೆ ನಾಡಿನ ಅತ್ಯುನ್ನತ ಗೌರವವನ್ನು ನೀಡಲಾಗ್ತಿದೆ. ಪ್ರಶಸ್ತಿ ನೀಡಿಕೆಯಲ್ಲಿ ಜಿಲ್ಲಾವಾರು ಸಾಮಾಜಿಕ ಪರಿಪಾಲನೆ ಅಡಿಯಲ್ಲಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಆಯ್ಕೆ ಸಲಹಾ ಸಮಿತಿ ಸದಸ್ಯರು ಶಿಫಾರಸು ಮಾಡಿದವರನ್ನ ಬಹುತೇಕ ಆಯ್ಕೆ ಮಾಡಲಾಗಿದೆ. 4-5 ಬಾರಿ ಸಭೆ ನಡೆಸಿದ ಸದಸ್ಯರು ಅರ್ಹರನ್ನ ಆಯ್ಕೆ ಮಾಡೋದಕ್ಕೆ ಸಹಕರಿಸಿದ್ದಾರೆ ಅಂತ ಸಚಿವ ಈಗಾಗಲೇ ಶಿವರಾಜ್ ತಂಗಡಗಿ ಅವರು ಕೂಡ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ತಿಳಿಸಿದರು. ಇತಿಹಾಸದ ಮೊದಲ ಬಾರಿಗೆ ಸಮಗಾರ ಹರಳಯ್ಯ ಸಮುದಾಯಕ್ಕೆ ಸೇರಿದ 2 ಪ್ರತಿಭೆಗಳನ್ನ ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮೊದಲೇ ನಿರ್ಧರಿಸಿದಂತೆ ಈ ಬಾರಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನ ನೀಡಿಲ್ಲ. 12 ಮಂದಿ ಮಹಿಳೆಯರಿಗೆ ಈ ಬಾರಿ ಪ್ರಶಸ್ತಿಯನ್ನ ಆಯ್ಕೆ ಮಾಡಲಾಗಿದೆ. ಸೊ ಈ ಪೈಕಿ ಕೆಲವರು ಸ್ವಯಂ ಮನವಿಯನ್ನ ನೀಡಿದ್ರು. ಅಂತವರು ಪ್ರಶಸ್ತಿಗೆ ಅರ್ಹರಿದ್ದ ಕಾರಣ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂತಾನೂ ಕೂಡ ಸಚಿವರು ತಿಳಿಸಿದ್ರು. ಇನ್ನು ನಗದು ಬಹುಮಾನ ಕೂಡ ನೀಡಲಾಗ್ತಾ ಇದೆಯಂತೆ. ಹಾಗಾದ್ರೆ ನಗದು ಬಹುಮಾನ ಎಷ್ಟು ಅಂತ ನೋಡೋದಾದ್ರೆ ಪ್ರಶಸ್ತಿಯು 25 ಗ್ರಾಂ ಚಿನ್ನದ ಪದಕ ಹಾಗೆ 5 ಲಕ್ಷ ರೂಪಾಯಿ ನಗದನ್ನ ಒಳಗೊಂಡಿರುವಂತದ್ದು. ನವೆಂಬರ್ 1ನೇ ತಾರೀಕು ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಸೊ ಇನ್ನು ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡೋದಾದ್ರೆ ಸಾಹಿತ್ಯ ಕ್ಷೇತ್ರದಿಂದ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಶಿವಮೊಗ್ಗದಿಂದ ಆಯ್ಕೆಯಾಗಿದ್ದಾರೆ. ತುಂಬಾಡಿ ರಾಮಯ್ಯ ತುಮಕೂರಿನಿಂದ ಆಯ್ಕೆಯಾಗಿದ್ದಾರೆ. ಪ್ರೊಫೆಸರ್ ಆರ್ ಸುನಂದಮ್ಮ ಚಿಕ್ಕಬಳ್ಳಾಪುರದಿಂದ ಆಯ್ಕೆಯಾಗಿದ್ದಾರೆ. ಡಾಕ್ಟರ್ ಎಚ್.ಎಲ್. ಪುಷ್ಪ ತುಮಕೂರು, ರಹಮತ್ ತರಕೇರಿ ಚಿಕ್ಕಮಗಳೂರು, ಪೂಜಾರ ವಿಜಯಪುರ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ದಾರೆ. ಇನ್ನು ಜಾನಪದ ಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅಂತ ಗಮನಿಸೋದಾದ್ರೆ ಬಸಪ್ಪ ಭರಮಪ್ಪ ಚೌಡ್ಕಿ ಕೊಪ್ಪಳದಿಂದ ಆಯ್ಕೆಯಾಗಿದ್ದಾರೆ. ಬಿ ಟಾಕಪ್ಪ ಕಣ್ಣೂರು ಶಿವಮೊಗ್ಗದಿಂದ ಆಯ್ಕೆಯಾಗಿದ್ದಾರೆ. ಸನ್ನಿಂಗಪ್ಪ ಸಂತೆಪ್ಪ ಮುಷನ್ನಗೋಳ ಬೆಳಗಾವಿಯಿಂದ ಆಯ್ಕೆಯಾಗಿದ್ದಾರೆ. ಹನುಮಂತಪ್ಪ ಮಾರಪ್ಪ ಚೀಳಂಗಿ ಚಿತ್ರದುರ್ಗದಿಂದ ಆಯ್ಕೆಯಾಗಿದ್ದಾರೆ. ಎಂ ತೋಪಣ್ಣ ಕೋಲಾರದಿಂದ ಆಯ್ಕೆಯಾಗಿದ್ದಾರೆ. ಸೋಮಣ್ಣ ದುಂಡಪ್ಪ ಧನಗೊಂಡ ವಿಜಯಪುರದಿಂದ ಆಯ್ಕೆಯಾಗಿದ್ದಾರೆ. ಸಿಂಧು ಗುಜರನ್ ದಕ್ಷಿಣ ಕನ್ನಡ, ಎಲ್ ಮಹಾದೇವಪ್ಪ ಉಡಿಗಾಲ ಮೈಸೂರು ಇವರು ಕೂಡ ಈಗೇನಂತಂದ್ರೆ ಜಾನಪದ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಸಂಗೀತ ನೃತ್ಯ ಕ್ಷೇತ್ರದಿಂದ ದೇವೇಂದ್ರ ಕುಮಾರ್ ಪತ್ತಾರ್ ಕೊಪ್ಪಳದಿಂದ ಆಯ್ಕೆಯಾಗಿದ್ದಾರೆ. ಮಡಿವಾಳಯ್ಯ ಸಾಲಿ ಬೀದರ್ನಿಂದ ಆಯ್ಕೆಯಾಗಿದ್ದಾರೆ. ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಮೈಸೂರಿನಿಂದ ಆಯ್ಕೆ ಆಗಿದ್ದಾರೆ. ಇವರೆಲ್ಲರೂ ಸಂಗೀತ ಹಾಗೆ ನೃತ್ಯ ಕ್ಷೇತ್ರದಿಂದ ಆಯ್ಕೆ ಆದಂತವರು. ಇನ್ನು ಚಲನಚಿತ್ರ ಕಿರುತೆರೆಯಿಂದ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅಂತ ನೋಡೋದಾದ್ರೆ ಪ್ರಕಾಶ್ ರಾಜ್ ದಕ್ಷಿಣ ಕನ್ನಡ, ವಿಜಯಲಕ್ಷ್ಮಿ ಸಿಂಗ್ ಕೊಡಗು ಈ ಇಬ್ಬರನ್ನ ಚಲನಚಿತ್ರ ಹಾಗೆ ಕಿರುತೆರೆಯಿಂದ ಆಯ್ಕೆ ಮಾಡಲಾಗಿದೆ. ಇನ್ನು ಆಡಳಿತ ಹಾಗೆ ವೈದ್ಯಕೀಯ ಕ್ಷೇತ್ರದಿಂದ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ನೋಡೋದಾದ್ರೆ ಎಚ್ ಸಿದ್ದಯ್ಯ ಬೆಂಗಳೂರು ದಕ್ಷಿಣ ಅಂದ್ರೆ ರಾಮನಗರದಿಂದ ಇವರನ್ನ ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ಆಲಮ್ಮ ಮಾರಣ್ಣ ತುಮಕೂರಿನಿಂದ ಇವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಡಾಕ್ಟರ್ ಜಯರಂಗನಾಥ್ ಬೆಂಗಳೂರು ಗ್ರಾಮಾಂತರ ಇವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಸಮಾಜ ಸೇವೆಯಲ್ಲಿ ಯಾರ್ಯಾರೆಲ್ಲ ಸಾಧನೆಯನ್ನ ಮಾಡಿದ್ದಾರೋ ಅವರನ್ನ ಗುರುತಿಸಿದ್ದಾರೆ. ನೋಡಿ, ಸೂಲಗಿತ್ತಿ ಈರಮ್ಮ ವಿಜಯನಗರದಿಂದ ಆಯ್ಕೆಯಾಗಿದ್ದಾರೆ. ಫಕೀರಿ ಬೆಂಗಳೂರು ಗ್ರಾಮಾಂತರದಿಂದ ಆಯ್ಕೆಯಾಗಿದ್ದಾರೆ. ಕೋರಿನ್ ಆಂಟೋನಿಯನ್ ರಸ್ಕೀನಾ ದಕ್ಷಿಣ ಕನ್ನಡದಿಂದ ಆಯ್ಕೆಯಾಗಿದ್ದಾರೆ. ಇನ್ನು ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ ಉಡುಪಿ, ಕೋಣಂದೂರು ಲಿಂಕಪ್ಪ ಶಿವಮೊಗ್ಗ,
ಇವರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಸಂಕೀರ್ಣ ನೋಡಿ, ಉಮೇಶ್ ಪಂಬಂದ ದಕ್ಷಿಣ ಕನ್ನಡ, ಡಾಕ್ಟರ್ ರವೀಂದ್ರ ಕೋರಿಶೆಟ್ಟಿರ್ ಧಾರವಾಡ, ಕೆ ದಿನೇಶ್ ಬೆಂಗಳೂರು, ಶಾಂತಾರಾಜು ತುಮಕೂರು, ಜಾಫರ್ ಮೊಯ್ಯುದ್ದೀನ್ ರಾಯಚೂರು, ಪೆನ್ನ ಓಬಳಯ್ಯ ಬೆಂಗಳೂರು ಗ್ರಾಮಾಂತರ, ಶಾಂತಿಬಾಯಿ ಬಳ್ಳಾರಿ, ಪುಂಡಲೀಕ ಶಾಸ್ತ್ರಿ ಬುಡುಬುಡಿಕೆ ಅಂತ ಇವರು ಬೆಳಗಾವಿಯಿಂದ ಆಯ್ಕೆಯಾಗಿದ್ದಾರೆ. ಇನ್ನ ಹೊರನಾಡು ಹೊರದೇಶ ಜಕರಿಯಾ ಬಜಪೆ ಸೌದಿ, PV ಶೆಟ್ಟಿ ಮುಂಬೈ. ಪರಿಸರದಿಂದ ಅಂದ್ರೆ ಈ ಪರಿಸರವನ್ನ ಕಾಪಾಡಿರುವಂತವರು ಯಾರ್ಯಾರು ಅಂತ ಗಮನಿಸೋದಾದ್ರೆ ರಾಮೇಗೌಡ ಚಾಮರಾಜನಗರ, ಮಲ್ಲಿಕಾರ್ಜುನ ನಿಂಗಪ್ಪ ಯಾದಗಿರಿ, ಕೃಷಿಯಿಂದ ಡಾಕ್ಟರ್ SV ಹಿತ್ತಲಮನಿ ಹಾವೇರಿ, MC ರಂಗಸ್ವಾಮಿ ಹಾಸನ, ಮಾಧ್ಯಮ ಕ್ಷೇತ್ರದಿಂದ ಕೆ ಸುಬ್ರಹ್ಮಣ್ಯ ಬೆಂಗಳೂರು, ಅಂಶಿ ಪ್ರಸನ್ನಕುಮಾರ್ ಮೈಸೂರು, BM ಹನೀಫ್ ದಕ್ಷಿಣ ಕನ್ನಡ, M ಸಿದ್ದರಾಜು ಮಂಡ್ಯ, ಹಾಗೆ ವಿಜ್ಞಾನ ತಂತ್ರಜ್ಞಾನದಿಂದ ರಾಮಯ್ಯ ಚಿಕ್ಕಬಳ್ಳಾಪುರ, ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್ ದಾವಣಗೆರೆಯಿಂದ, ಡಾಕ್ಟರ್ RV ನಾಡಗೌಡ ಇವರು ಗದಗದಿಂದ ಆಯ್ಕೆಯಾಗಿದ್ದಾರೆ. ಇನ್ನು ಸಹಕಾರ ಕ್ಷೇತ್ರದಿಂದ ಗಮನಿಸೋದಾದ್ರೆ ಕೇವಲ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ, ಅವರೇ ಶೇಖರ್ ಗೌಡ V ಮಾಲಿ ಪಾಟೀಲ್ ಕೊಪ್ಪಳದಿಂದ ಆಯ್ಕೆ ಆಗಿರುವಂತದ್ದು. ಇನ್ನು ಯಕ್ಷಗಾನ ಹಾಗೆ ಬಯಲಾಟ ರಂಗಭೂಮಿಯಿಂದ ಯಾರು ಆಯ್ಕೆ ಆಗಿದ್ದಾರೆ ಅಂತ ನೋಡೋದಾದ್ರೆ ಕೋಟಾ ಸುರೇಶ್ ಬಂಗೇರ ಉಡುಪಿ, ಐರಬೈಲ್ ಆನಂದ ಶೆಟ್ಟಿ ಉಡುಪಿ, ಕೃಷ್ಣ ಪರಮೇಶ್ವರ್ ಹೆಗಡೆ KP ಹೆಗಡೆ ಉತ್ತರ ಕನ್ನಡ, ಗುಂಡೂರಾಜ್ ಹಾಸನ, HM ಪರಮಶಿವಯ್ಯ ಬೆಂಗಳೂರು ದಕ್ಷಿಣ, LB ಶೇಖ್ ವಿಜಯಪುರ, ಬಂಗಾರಪ್ಪ ಕುದಾನ್ಪುರ್ ಬೆಂಗಳೂರು, ಮೈಮ್ ರಮೇಶ್ ದಕ್ಷಿಣ ಕನ್ನಡ, ಡಿ ರತ್ನಮ್ಮ ದೇಸಾಯಿ ರಾಯಚೂರು. ಇನ್ನು ಶಿಕ್ಷಣ ಕ್ಷೇತ್ರದಿಂದ ಡಾಕ್ಟರ್ MR ಜಯರಾಮ್ ಬೆಂಗಳೂರು, ಡಾಕ್ಟರ್ NS ರಾಮೇಗೌಡ ಮೈಸೂರು, SB ಹೊಸಮನಿ ಕಲಬುರಗಿ, ನಾಗರಾಜು ಬೆಳಗಾವಿ. ಇನ್ನು ಕ್ರೀಡಾ ಕ್ಷೇತ್ರದಿಂದ ಆಶೀಶ್ ಕುಮಾರ್ ಬಲ್ಲಾಳ್ ಬೆಂಗಳೂರು, M ಯೋಗೇಂದ್ರ ಮೈಸೂರು, ಡಾಕ್ಟರ್ ಬಭೀನಾ NM ಯೋಗ ಕೊಡಗು. ಇನ್ನು ನ್ಯಾಯಾಂಗ ಕ್ಷೇತ್ರದಿಂದ ನ್ಯಾಯಾಧೀಶರಾಗಿರುವಂತಹ PB ಭಜಂತ್ರಿ ಅಂದ್ರೆ ಪವನ್ ಕುಮಾರ್ ಭಜಂತ್ರಿ ಬಾಗಲಕೋಟೆಯಿಂದ ಆಯ್ಕೆಯಾಗಿದ್ದಾರೆ. ಇನ್ನು ಕೊನೆಯದಾಗಿ ಶಿಲ್ಪಕಲೆ, ಚಿತ್ರಕಲೆ, ಕರಕುಶಲದಿಂದ ಬಸಣ್ಣ ಮೋನಪ್ಪ ಬಡಿಗೇರ ಯಾದಗಿರಿಯಿಂದ ಆಯ್ಕೆಯಾಗಿದ್ದಾರೆ. ನಾಗಲಿಂಗಪ್ಪ G ಗಂಗೂರ ಬಾಗಲಕೋಟೆಯಿಂದ ಆಯ್ಕೆಯಾಗಿದ್ದಾರೆ. ಇನ್ನು B ಮಾರುತಿ ವಿಜಯನಗರದಿಂದ ಆಯ್ಕೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಬಾರಿಯ ಕರ್ನಾಟಕ ರಾಜ್ಯೋತ್ಸವ ಬಹಳ ದೊಡ್ಡ ಮಟ್ಟದಲ್ಲಿ ಗಮನವನ್ನ ಸೆಳೆದಿದ್ದು, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಕಂಪು ಎಲ್ಲೆಡೆ ಪಸರಿಸ್ತಾ ಇದೆ. ಇದಾಗಿತ್ತು ಇವರಿಗಿನ ರೆಬಲ್ TV ಸ್ಪೆಷಲ್. ನೋಡ್ತಾರೆ, ಇದು ಸಾಮಾಜಿಕ ನ್ಯಾಯಕ್ಕಾಗಿ.